ನೀನು ಋಷಿನ ಒಪ್ಕೊಂಡಿದ್ರೆ ಓಕೆ, ಇವಳು ಮನಸ್ಸಲ್ಲಿರೋದನ್ನೇ ಹೇಳಿದಾಳೆ, ನಾನೀಗ ಏನಾದರೂ ಮಾಡಿ ಇವಳನ್ನ ನನ್ನ ಋಷಿಯಿಂದ ದೂರ ಮಾಡಬೇಕು ಅಂತ ಅನ್ಕೋತಿದ್ದೆ. ಬಟ್ ನೋ, ನೀನು ಋಷಿನ ಬೇಡ ಅಂತ ಹೇಳಿದ್ಯಲ್ಲ. ಹೌ ಇಟ್ ವಾಸ್ ಸೋ ಶಾಕಿಂಗ್ ಟು ಮೀ. ನಿನ್ನಂಥ ಹಳ್ಳಿ ಗುಗ್ಗುಗೆ ಋಷಿ ಮನೆಯಲ್ಲಿ ಕೆಲಸದವಳ ಸ್ಥಾನನೂ ಸಿಗೋದಿಲ್ಲ. ಅಂಥದ್ರಲ್ಲಿ ಅವರೇ ಮನೆಗೆ ಬಂದು ನಿನ್ನ ಕೇಳಿದ್ದಾರೆ. ಬಟ್ ಸ್ಟಿಲ್ ಯು ಸೆಡ್ ನೋ. ಆ ಮೂಮೆಂಟ್ಗೆ ನನಗೆ ಖುಷಿ ಆದರೂ ನಿಧಾನಕ್ಕೆ ನಿನ್ನ ಕಳ್ಳಾಟನೆಲ್ಲ ಅರ್ಥ ಮಾಡಿಕೊಂಡೆ ಕಣೆ ಕೆಸರಿನ ಕಮಲಿ. ಋಷಿನ ಪಡ್ಕೊಳ್ಳೋದಕ್ಕೆ ಹೇಗೆಲ್ಲ ಡ್ರಾಮಾ ಮಾಡ್ತೀಯ? ಹಾಂ ಅನಿಕಾ, ಸುಮ್ಕೆ ಏನೇನೋ ಮಾತಾಡಬೇಡ. ನಾನು ಹೇಳೋದನ್ನ ಕೇಳು. ನಾನು ಹೇಳೋದನ್ನ ನೀನು ಕೇಳು. ನೀನು ಯಾರು ಅಂತ ನಿನಗೆ ಗೊತ್ತು. ನೀನು ಈ ಮನೆಗೆ ಸೇರಿದವಳಲ್ಲ. ಇಲ್ಲಿಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ ಅಂತ ಗೊತ್ತಿದ್ರು ನೀನು ನಾಟಕ ಆಡ್ತಿದ್ಯಾ. ಅದನ್ನ ನಾನು ಕೇರ್ ಮಾಡ್ತಿಲ್ಲ ಅನ್ನೋ ಮಾತ್ರಕ್ಕೆ ನೀನು ಪದೇ ಪದೇ ನನ್ನ ದಾರಿಗೆ ಅಡ್ಡ ಬರ್ಬೋದು ಅಂತ ಅನ್ಕೋಬೇಡ. ಹಾಗೇನಾದ್ರೂ ಮಾಡಿದ್ಯೋ ಈ ಮನೆಯಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲೇ ಇರಕ್ ಬಿಡಲ್ಲ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇದ್ದು ಇಲ್ದಂಗಿರೋ. ಇದ್ದು ಇಲ್ದಂಗಿರಬೇಕಾದವಳು ನೀನು ಅನಿಕಾ. ಇವತ್ತು ನೀನು, ನಿಮ್ಮಮ್ಮ, ಅಮ್ಮಮ್ಮ ಎಲ್ಲ ಅನುಭವಿಸ್ತಾ ಇರೋದು ಕಮಲಿ ಆಸ್ತಿ. ಅವಳನ್ನು ಹೊರಗೆ ಹೋಗು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರೋ ನೀವೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀನು ಇಂಗ್ಲಿಷ್ ಲೆಕ್ಚರರ್ ಅಲ್ವಾ, ನಿನ್ನನ್ನು ಕರ್ಕೊಂಡೋಗಿ ABCD ಕಲಿಯೋಣ ಅಂತ ನೋಡ್ತಾ ಇದ್ದೀವಿ. ಸುಮ್ಮನ್ ಕೂತ್ರು ಸರಿ, ಇಲ್ಲ ಅಂದ್ರೆ ನಾನು ಹೊಡೆದ್ರೆ 2 ಗಂಟೆ ಟೈಮು ಅನ್ಕಾನ್ಶಿಯಸ್ ಆಗೋಗ್ಬಿಡ್ತೀಯ. ಯಾರು ಇವರೆಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ?
ಕಮಲಿ ಅವರನ್ನ ಮೀಟ್ ಮಾಡಿ ಬರೋವಾಗ ಅಟ್ಯಾಕ್ ಮಾಡಿಬಿಟ್ರಲ್ಲ, ಯಾರು ಅಂತಾನೂ ನೋಡ್ಕೊಂಡಿಲ್ಲ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಸೈಲೆಂಟ್ ಆಗಿ ಕೂತ್ಕೋ ಅಂದೆ ತಾನೇ? ನಿಮ್ಗೇನ್ ಬೇಕು? ನಿಮ್ ಡಿಮ್ಯಾಂಡ್ ಏನು ಹೇಳಿ? ಹಾಸನ್ ಕೊಡಿ. ಬಿಡ್ರ ನನ್ನ, ಲೀವ್ ಮೀ. ಏನಕ್ಕೆ ಈ ತರ ಕಟ್ಟಾಕಿರೋದು ನನಗೆ? ಕಣ್ ಬಟ್ಟೆ ತೆಗೀರಿ. ಮುಚ್ಕೊಂಡಿರು ಅಂದ್ರೆ ಓವರ್ ಆಗಿ ರಿಯಾಕ್ಟ್ ಮಾಡ್ತೀಯಾ? ಸರ್ಸ, ನಾನು ಸಾನೇ ಇಕ್ಕಟ್ಟಿಗೆ ಸಿಕ್ಕಾಕಬಿಟ್ಟಿವ್ನಿ. ನೀನೇ ನನಗೆ ಸಹಾಯ ಮಾಡಬೇಕು. ಅದೇನು ಇಸಿ ಅಂತ ಹೇಳು ಸರೋಜಕ್ಕ. ಆಗ್ನಿಂದ ನೀನೇ ಗಾಬರಿ ಪಡ್ತಿದ್ಯಾ? ಇಸಿ ಏನು ಅಂತ ಹೇಳ್ತಾನೆ ಇಲ್ವಲ್ಲ. ನಮ್ಮ ಅತ್ತೆ ಅವರು ಇಲ್ಲಿಗೆ ಬರ್ತಾವ್ರೆ. ಅವ್ರು ನನ್ನ ನೋಡ್ಬೇಕಂತೆ. ನಾನು ಏನಾನ ಅವ್ರ ಮುಂದೆ ಹೊಂಟೋದ್ರೆ ಕಮಲಿನೇ ಅವ್ರ ಹಿರಿ ಮೊಮ್ಮಗಳು ಅಂತ ಗೊತ್ತಾಗೋಯ್ತದೆ. ಹಂಗಾದ್ರೆ ಇನ್ನೂ ಒಳ್ಳೇದೇ ಅಲ್ಲ ಸರೋಜಕ್ಕ. ಕಮಲಿನೇ ದಿಟ್ಟವಾದ ಮೊಮ್ಮಗಳು ಅಂತ ಗೊತ್ತಾದ್ರೆ ಮನೆ ಒಳಗೆ ಸೇರಿಸ್ಕೊಳ್ಳೇಬೇಕಲ್ಲ. ನೀನ್ ಯಾಕೆ ಹಿಂಜರಿತಿದೀಯಾ? ನೀನು ಹೇಳ್ತಾ ಇರೋದು ಸರಿನಯ್ಯ ಸರ್ಸ. ಆದ್ರೆ ಅದರಿಂದ ಸಾನೇ ಭಯಂಕರವಾದ ಕಾರಣ ಐತೆ. ಕಮಲಿನಯ್ಯ ನನ್ನ ಮಗಳು ಅಂತ ಗೊತ್ತಾಗೋದ್ರೆ ಅವಳ ಪ್ರಾಣಕ್ಕೆ ಯಾವುದೇ ರಕ್ಷಣೆ ಇರಕ್ಕಿಲ್ಲ. ಹಂಗಾರೆ ನಾನೀಗೇನ್ ಮಾಡ್ಬೇಕು ಸರೋಜಕ್ಕ? ಸರ್ಸ, ನನಗೋಸ್ಕರ ನಿನ್ನ ಮೂರಿಂದನೇ ಬಂದಿದೀಯ. ನೀನು ನನಗೆ ಸಹಾಯ ಮಾಡಲೇಬೇಕು. ಸರೋಜಕ್ಕ, ಖಂಡಿತ ಮಾಡ್ತೀನಿ. ಅದೇನು ಮಾಡಬೇಕು ಅಂತ ಹೇಳು. ನೀನು ಕೈ ಮುಗಿಬೇಡ. ಅನ್ಪೂರ್ಣಮ್ಮನವರ? ಹೌದು, ನಾನೇ ನಿಮಗೆ ಕಾಲ್ ಮಾಡಿದ್ದು. ಅಮ್ಮೋರೆ ನಮಸ್ತೆ. ನನ್ನ ಕಮಲಿ ತಾಯಿ ಸರೋಜ. ಏನ್ ಕಾರಣ ಕಿಡ್ನಾಪ್ ಮಾಡಿದ್ದಾರೆ ಅಂತಾನೂ ಗೊತ್ತಿಲ್ವಲ್ಲ. ಇವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಇಲ್ಲ, ಹೇಗಾದ್ರೂ ತಪ್ಪಿಸ್ಕೊಳ್ಳೇಬೇಕು. ನನ್ಗೋಸ್ಕರ ಎಲ್ರೂ ಕಾಯ್ತಿರ್ತಾರೆ. ಕಮಲಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋವಾಗ ಬೇರೆ ಹೀಗಾಗಿದೆ. ಈ ಸಮಯದಲ್ಲಿ ನಾನು ಕಾಣ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕಮಲಿ ಅವ್ರಿಗೂ ಸಹ ಗಾಬರಿ ಆಗುತ್ತೆ. ಅವ್ರಿಲ್ಲ ಅಂದಿದ್ದಕ್ಕೆ ನಾನು ಕೋಪ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡೆ ಅನ್ನೋ ಗಾಬರಿ ಅವ್ರಿಗೆ ಕಾಡುತ್ತೆ. ನನ್ನಿಂದ ಅವ್ರಿಗೇನು ತೊಂದರೆ ಆಗ್ಬಾರ್ದು. ನೋಡಿ, ಹೇಗಿದ್ರು ನೀವು ಯಾರು ಅಂತ ಒಂದಲ್ಲ ಒಂದ್ಸರಿ ನನಗೆ ಗೊತ್ತಾಗೇ ಆಗತ್ತೆ. ನೀವಾಗೆ ನಿಮ್ಮ ಇಂಟೆನ್ಷನ್ಸ್ ಏನು ಅಂತ ಹೇಳಿದ್ರೆ ಒಳ್ಳೇದು. ನನಗೆ ಯಾರು ಶತ್ರುಗಳಿಲ್ಲ. ಫಾರ್ ಶೋರ್ ಇದನ್ನ ಯಾರೋ ಹೇಳಿ ಮಾಡಿಸ್ತಿದ್ದಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಯಾರು ಮಾಡಿಸ್ತಿರೋದು? ಇದರಿಂದ ಯಾರಿಗೆ ಲಾಭ? ಹೇಳ್ರೋ, ಹೇಳ್ರೋ, ಮಾತಾಡಿ ಯಾರು. ಏನ್ ಗುರು ಹಿಂಗ್ ಮಾತಾಡ್ತಾ ಇದ್ದಾನೆ? ಏಯ್ ಸುಮ್ನೆರಾ? ಏಯ್ ಮೆಸ್ಟ್ರೆ, ಏನ್ ನೀನೇನ್ ನಮ್ಗೇನ್ ಭಯಕಿಸ್ತಾ ಇದ್ಯಾ? ಸ್ವಲ್ಪ ಹೊತ್ತು ತಲೆ ತಿಂದೆ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಓಡೋ ಕಾರಿಂದ ಒದ್ದು ಹೊರಗಾಗ್ತೀನಿ. ಹಿಂದೆ ಬರೋ ಗಾಡಿಗೆ ಸಿಗಾಕೊಂಡ್ರೆ ಪ್ರಾಣ ಉಳಿಯಲ್ಲ. ಇಂಥ ಮೇನ್ ರೋಡಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಿನ್ನ ಕರ್ಕೊಂಡು ಹೋಗೋದೈತೆ ನೋಡು, ಆ ಟೆನ್ಷನ್. ಅದ್ರಲ್ಲಿ ನಾನಿದ್ರೆ ನಿಂದು ಬೇರೆ. ಏಯ್ ಮುಂದೆ ಸೈಡ್ಗೆ ಹಾಕೋ, ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಮೊದಲಿಗೆ ನೀವು ನನಗೋಸ್ಕರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಅಮ್ಮೋರೆ. ಹೇಳಿ, ಅದೇನೋ ಮಾತಾಡ್ಬೇಕು ಅಂತ ಕರೆಸಿದ್ರಲ್ಲ? ಹೌದು ಸರೋಜ ಅವರೇ, ನಿಮ್ಮನ್ನ ಬರಕ್ಕೆ ಹೇಳಿದ್ದು ತುಂಬ ಮುಖ್ಯವಾದ ವಿಚಾರ ಮಾತಾಡೋದಕ್ಕೆ. ಅದೂ
ಕಮಲಿ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ಮಗಳನ್ನ ನನ್ನ ಮೊಮ್ಮಗಳು ಅಂತ ಸುಳ್ಳು ಹೇಳಿಸಿ ನಾಟಕ ಮಾಡಿಸ್ತಿರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ. ನನ್ನ ಪರಿಸ್ಥಿತಿ ಆಗಿದೆ, ನನಗೇನು ತೋಚ್ತಿಲ್ಲ. ಕ್ಷಮಿಸಿ ಸರೋಜಾ ಅವರೇ. ಈಗಾಗಲೇ ಕಮಲಿನೇ ನನ್ನ ಮೊಮ್ಮಗಳು ಅಂತ ಇಡೀ ಜಗತ್ತಿಗೆ ನಂಬಿಸಿದ್ದೀನಿ. ಅದು ನಾನಾಗೆ ಅಲ್ಲ, ಕಮಲಿ ಒಪ್ಪಿಗೆನೂ ತಗೊಂಡಿದ್ದೀನಿ. ನನ್ನ ಮೇಲಿನ ಗೌರವಕ್ಕೋ ಅಥವಾ ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕಮಲಿ ಇದಕ್ಕೆ ಒಪ್ಕೊಂಡಿದ್ದಾಳೆ. ಆದರೆ ಈ ವಿಷಯದಲ್ಲಿ ನನ್ನಿಂದ ತಪ್ಪಾಗಿದೆ ಅನ್ನೋ ಅರಿವು ನನಗಿದೆ. ಕಮಲಿನೇ ನಿಮ್ಮ ಹತ್ರ ಎಲ್ಲ ಹೇಳಿರ್ತಾಳೆ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಸರೋಜಾ ಅವರೇ. ಅಯ್ಯೋ ಅಮ್ಮವ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಕ್ಷಮೆ ಕೇಳುವಂಥ ತಪ್ಪು ನೀವೇನು ಮಾಡಿಲ್ಲ. ಕಮಲಿ ನಿಮ್ಮ ಬಗ್ಗೆ ಶಾನೆ ಹೇಳವಳೆ. ನೀವು ಏನೇ ನಿರ್ಧಾರ ತಕೊಂಡಿದ್ರು ಅದು ನನ್ನ ಮಗಳು ಒಳ್ಳೇದಕ್ಕೆ ಅಂತ ನನಗೆ ಗೊತ್ತೈತೆ. ಅಮ್ಮವ್ರೆ, ದೊಡ್ಡವರಾದ ನೀವು ನನ್ನ ಮುಂದೆ ಕೈ ಮುಗಿಬಾರ್ದು. ನಿಮ್ಮ ಮಾತು ನಿಮ್ಮ ಗುಣನ ತೋರಿಸತ್ತೆ. ನೀವು ನನ್ನ ಮೇಲಿಟ್ಟಿರೋ ಗೌರವನ ಕೆಡಿಸ್ಕೋತೀನಿ ಅಂತ ಅನ್ಕೋಬೇಡಿ. ಹಾಂ, ನಿಮ್ಮ ಹತ್ರ ಇನ್ನೊಂದು ವಿಚಾರ ಕೇಳ್ಬೋದಾ? ಏನಮ್ಮವ್ರೆ? ಕಮಲಿ ಅಂತ ಒಳ್ಳೆ ಹುಡುಗಿನ ನಾನು ನೋಡೇ ಇಲ್ಲ. ಅವಳು ನಮ್ಮನೆಗೆ ಬಂದಿರೋದು ನಾವೆಲ್ಲರೂ ಮಾಡಿರೋ ಪುಣ್ಯ ಅಂತ ನನಗನ್ಸತ್ತೆ. ನಿಮಗೂ ಗೊತ್ತಿರ್ಬೋದು, ನಮ್ಮ ರಿಷಿ ಇದ್ದಾನಲ್ಲ. ಹಾಂ ಅವರೇ, ರಿಷಬ್ನವರು. ಹೇಳಿ ಹೇಳಿ. ಅದು ನಮ್ಮ ರಿಷಿ ಕಮಲಿನ ತುಂಬ ಇಷ್ಟಪಡ್ತಾ ಇದ್ದಾನೆ. ನಾನು ಇದ್ರ ಬಗ್ಗೆ ಕಮಲಿ ಹತ್ರ ಮಾತಾಡಿದೆ. ಆದರೆ ತನ್ನ ತಾಯಿ ಇದಕ್ಕೇನು ಹೇಳ್ತಾರೋ ಅನ್ನೋ ಕಾರಣಕ್ಕೆ ಅವಳು ಒಪ್ಪಿಗೆ ಕೊಡಲಿಲ್ಲ. ಈ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೂ ಅವಳಿಗೆ ಭಯ. ನೀವೇ ಅರ್ಥ ಮಾಡ್ಕೋಬೇಕು ಸರೋಜಾ ಅವರೇ. ಅವರಿಬ್ಬರು ಒಂದಾದರೆ ತುಂಬ ಚೆನ್ನಾಗಿರ್ತಾರೆ. ಅದ್ರ ಜೊತೆಗೆ ನೀವು ಒಪ್ಪಿಗೆ ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕು. ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ರಿಷಿ, 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 ರಿಷಿನ ಕರೆದ್ರೆ ನೀವೆಲ್ಲರೂ ಯಾಕೆ ಬರ್ತಿದ್ದೀರಿ? ರಿಷಿಯಲ್ಲಿ ತಾರಾ, ಪ್ಲೀಸ್ ಲೀವ್ ಮಲೋ. ಆಗಲ್ಲ ರೀ. ತಂದೆಯಾಗಿ ನೀವು ಆರಾಮಾಗಿರ್ಬೋದೇನೋ, ಆದರೆ ಅವನನ್ನ ಈ ಪರಿಸ್ಥಿತಿಲಿ ನೋಡಿದ್ದು ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅವನನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು. ಅವಾಗಾದರೂ ಕಮಲಿಯಿಂದ ಅವನಿಗಾಗಿರೋ ನೋವು ಸ್ವಲ್ಪನಾದರೂ ಕಡಿಮೆ ಆಗ್ಬೋದು. ರಿಷಿ, ಏನ್ ಎಲ್ರೂ ಹೀಗೆ ನೋಡ್ಕೊಂಡು ನಿಂತಿದ್ದೀರಾ? ಯಾರಾದ್ರೂ ಒಬ್ರಾದ್ರೂ ಹೋಗಿ ಅವನನ್ನು ಕರಿಬೋದಲ್ಲ? ನೀವು ಕರಿತೀರೋ ಅಥವಾ ನಾನೇ ಹೋಗಿ ಕರೀಲ? ಅತ್ತೆ ಇರಿ. ಅತ್ತೆ, ನಾನ್ ರಿಷಿ ನೋಡಕ್ ಹೋಗ್ಬೇಕು. ಏನಾಯ್ತು ನಿಂಗೆ? ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಮ್ಮ, ಅಣ್ಣ ಮನೇಲಿಲ್ಲ.
ಏನು ಋಷಿ ಮನೇಲಿಲ್ವಾ? ಹಲೋ ಹಲೋ ರಚನಾ, ನಿಂಗೆ ಇಲ್ವಾ? ಕಮಲಿ, ನಾನೇ ಮಾತಾಡ್ತೀನಿ, ಏಳು. ನಿಂಗೆ ಏನಾಯ್ತು? ಅಯ್ಯೋ ಕಮಲಿ, ಅದು ಎಲ್ಲಿ ಹೋಗಿದ್ದಾನವನು? ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ. ತಿಂಡಿ ತಿನ್ನೋ ಇಲ್ವೋ? ಎಷ್ಟೊತ್ತಿಗೆ ವಾಪಸ್ ಬರ್ತಾನೆ ಅಂತನಾದ್ರೂ ಹೇಳಿದ್ನಾ? ಯಾಕೆ ಎಲ್ರು ಹೀಗೆ ನಿಂತಿದ್ದೀರಾ? ಯಾಕೆ ಯಾರು ಬಾಯಿ ಬಿಡ್ತಾ ಇಲ್ಲ? ರಚನಾ, ಹಾಸಿನಿ, ಏನಾಗಿದೆ ನಿಮ್ಗೆ? ಮಾತಾಡಿ. ರಿಷಿ ನಿನ್ನೆ ರಾತ್ರಿ ಹೋದೋನತ್ತೆ, ಆಮೇಲೆ ಮನೆಗೆ ಬಂದಿಲ್ಲ. ತೇಜಸ್ ಹುಡ್ಕಕ್ಕೆ ಹೋಗಿದ್ದ. ರಿಷಿ ಅವನ ಫ್ರೆಂಡ್ ಮನೇಲಿ ಏನಾರು ಇದಾನ ಅಂತ. ಆದರೆ ಆದ್ರೆ ಆದ್ರೆ ಎಲ್ಲಿದ್ದಾನಂತೆ? ಯಾಕಿನ್ನೂ ಮನೆಗೆ ಬಂದಿಲ್ಲ? ಇಲ್ಲ ಅತ್ತೆ, ರಿಷಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಯಾವ ಫ್ರೆಂಡ್ಸ್ನು ಕಾಂಟ್ಯಾಕ್ಟ್ ಮಾಡಿಲ್ವಂತೆ. ಅಂದ್ರೆ ರಿಷಿ ಸರ್ ಇನ್ನ ಸಿಕ್ಕಿಲ್ವಾ? ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದ್ರೂ ಕೇರ್ ಇದೆಯಾ? ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಲ್ಲ. ಈಗಲೂ ನಾನು ಕೇಳಲಿಲ್ಲ ಅಂತಿದ್ರೆ ನನ್ನಿಂದ ವಿಷಯ ಮುಚ್ಚಿಡ್ತಾ ಇದ್ರಿ ಅಲ್ವಾ? ರಮೇಶ್, ರಿಷಿಯಲ್ಲಿ ನಿನ್ನೆ ರಾತ್ರಿ ಹೋದವನವನು. ರಿಷಿಯಲ್ಲಿ ರಮೇಶ್. ರೋಹಿತ್, ರೋಹಿತ್, ನನಗೆ ರಿಷಿ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕು. ಈಗಲೇ ನಿನಗೆ ಗೊತ್ತಿರೋರಿಗೆ ನನಗೂ ಫೋನ್ ಮಾಡು. ಅವನು ಎಲ್ಲಿದ್ದಾನೆ ಅಂತ ಕೇಳು, ನನಗೆ ಗೊತ್ತಾಗ್ಬೇಕು. ಫೋನ್ ಮಾಡು. ಓಕೆ ಓಕೆ ಅಮ್ಮ. ಇದೆಲ್ಲ ಆಗಿರೋದು ನಿಮ್ಮಿಂದ ರಮೇಶ್. ಇದೆಲ್ಲದಕ್ಕೂ ಕಾರಣ ನೀವೇ ಅವನನ್ನ ಡಿಪ್ರೆಷನ್ಗೆ ಕಳಿಸಿದ್ದು. ಹೇಳ್ತಾ ಇದ್ದೀನಿ, ರಿಷಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಸುಮ್ಮನಿರಲ್ಲ. ನನ್ನಿಂದಾಗಿ ನೀವು, ನಿಮ್ಮ ಮನೆಯವರು ಎಲ್ರೂ ಕಷ್ಟ ಅನುಭವಿಸೋ ಹಾಗಾಗೈತೆ. ಎಲ್ಲಿದ್ದೀರಾ ರಿಷಿ ಸರ್? ಯಾಕೆ ಹಿಂಗೆ ಮಾಡಿದ್ರಿ? ನನ್ನ ಮಾತಿಂದ ಈಟೋ ನೋವಾಗೈತಾ ನಿಮಗೆ? ನಿಮ್ಮ ಕಾಲಿಡ್ದು ಕ್ಷಮೆ ಕೇಳಿದ್ರು ನನ್ನ ತಪ್ಪಿಗೆ ಪರಿಹಾರ ಇಲ್ಲ. The number you are trying to call is currently not reachable. Please try again later. ನಂದೇ ತಪ್ಪು. ಮನ್ಸಾಗೆ ಪ್ರೀತಿ ಮಾಡಿಕೊಂಡು ನಾನು ನಿಮ್ಮ ತವ ಸುಳ್ಳು ಹೇಳಿದ್ದು ನಂದೇ ತಪ್ಪು ಸರ್. ದಯವಿಟ್ಟು ವಾಪಸ್ ಬನ್ನಿ. ನನಗೆ ನಿಮ್ಮನ್ನ ನೋಡಬೇಕು ಅನ್ನಿಸ್ತೈತೆ. ನಿಮ್ಗೇನು ಆಗಿಲ್ಲ ಅಂತ ನಿಮ್ಮ ಮಾತಲ್ಲೇ ಕೇಳಬೇಕು ಅನ್ನಿಸ್ತೈತೆ ರಿಷಿ ಸರ್. ಬನ್ನಿ ಸರ್, ದಯವಿಟ್ಟು ವಾಪಸ್ ಬನ್ನಿ.